ಹಾಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ 8ನೇ ಅಧ್ಯಾಯದ 26ನೇ ವಾಕ್ಯ. ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೌದು ಪ್ರಿಯರೇ, ನೀವು ಈ ದಿನದಲ್ಲಿ ಬಲಹೀನರಾಗಿ ಅಶಕ್ತರಾಗಿ ಇರಬಹುದು. ಆದ್ರೆ ನಿಮ್ಮೊಳಗೆ ಇರುವಂತಹ ಪವಿತ್ರಾತ್ಮನು ನಿಮ್ಮ ಅಶಕ್ತಿಯನ್ನ ನೋಡಿ ನಿಮಗೆ ಸಹಾಯ ಮಾಡಲು ಕಾಯುತ್ತಿದ್ದಾರೆ. ಆತನ ಸಹಾಯವನ್ನ ನೀವು ಕೇಳಿಕೊಳ್ಳುವಾಗ ಆತ ನಿಮಗೆ ಸಹಾಯ ಮಾಡಲು ಸದಾ ಸಿದ್ಧವಾಗಿರುವುದನ್ನು. ಆದುದರಿಂದ ಈ ದಿನ ನಿಮಗೆ ಯಾವೆಲ್ಲ ಸಹಾಯ ಬೇಕಾಗಿದೆಯೋ ಆ ಸಹಾಯವನ್ನ ನಾವು ಪವಿತ್ರಾತ್ಮನಲ್ಲಿ ಕೇಳಿಕೊಳ್ಳೋಣ. ಖಂಡಿತವಾಗಿಯೂ ನಮ್ಮ ಸಹಾಯ ಆತನಲ್ಲಿ ಒದಗಿ ಬರುತ್ತದೆ. ಪ್ರಾರ್ಥಿಸೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದಲ್ಲಿ ಕರ್ತನೆ ನಿಮ್ಮ ವಾಕ್ಯದ ಪ್ರಕಾರವಾಗಿ ಕರ್ತನೆ ಅಶಕ್ತರಾಗಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿಯೂ ಪವಿತ್ರಾತ್ಮನೆ ನಿನ್ನ ಒಂದು ಸಹಾಯವನ್ನ ಅವರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಪ್ರತಿಯೊಬ್ಬೊಬ್ಬರಿಗೂ ನಿನ್ನ ಸಹಾಯವನ್ನ ಕರ್ತನೆ ಮಾಡಿ ಅವರು ಈ ದಿನವನ್ನ ಜಯಶಾಲಿಗಳಾಗಿ ನಡೆಸುವಂತೆ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ಕರ್ತನೆ. ಆಮೆನ್.